ದ್ವಿತೀಯ ಬಹುಮಾನವನ್ನು ಗೆಲ್ದಿರ್ತಕ್ಕಂಥ ತಂಡ ನಮ್ಮ ಚಲಪತಿ ಹಾಗೂ ವೆಂಕಟೇಶ್ ಅವರ ತಂಡ. ಹೆಚ್ಚಿನ ರೀತಿಯಲ್ಲಿ ಇವನು ಹೋಗ್ಬೇಕು ಅನ್ಕೊಂಡಿದೀನಿ. ಯಾಕಂದ್ರೆ ಇವನ ಹತ್ರ ಒಳ್ಳೆ ಸ್ಕಿಲ್ಸ್ ಇದೆ, ಕಳೆ ಇದೆ, ಕ್ರೀಡೆ ಇದೆ, ಆಟ ಇದೆ. ಇವನು ನಾನೇನಾದ್ರೂ ಮುಂದಿನ ದಿನಗಳಲ್ಲಿ ಚೆನ್ನಾಗಿದ್ರೆ ಇವನ್ ಕ್ರೀಡೆಯನ್ನ ಸ್ಟೇಟ್ ಮಟ್ಟದಲ್ಲಿ ಗುರುಸ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಜೋರಾಗಿ ಇವನಿಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಡಬೇಕು. ಇವನ್ಗೆ ಕೊಡಬೇಕು. ನಮ್ಗೆ ಕೆಲವು ಕಾರಣಾಂತರಗಳಿಂದ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಇವನ್ನ ಒಂದು ಒಳ್ಳೆ ಮಟ್ಟ ಕರ್ಕೊಂಡು ಹೋಗ್ತೀನಿ ಅಂತ ಈ ವೇದಿಕೆಯಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಇವಾಗ್ಲೇ ಆಲ್ರೆಡಿ ಗೋವಾಕ್ಕೆ ಹೋಗಿದ್ದಾನೆ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡ್ಬೇಕಂತ ಈ ವೇದಿಕೆ ಮುಖಾಂತರ. ಬಡ ಕುಟುಂಬದಲ್ಲಿ ಹುಟ್ಟಿ, ನಿಜವಾಗ್ಲೂ ಹೇಳ್ಬೇಕು, ತುಂಬಾ ಬಡ ಕುಟುಂಬದಲ್ಲಿ ಹುಟ್ಟಿದ್ದಾನೆ ಅವನು. ಆದ್ರೆ ಈ ಮಟ್ಟಕ್ಕೆ ಇಷ್ಟು ಸ್ಕಿಲ್ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಇವಾಗ ಈ ವಾಲಿಬಾಲ್ ಆಡಿದ್ಮೇಲೆ ಇವನ್ ಸ್ಕಿಲ್ ಏನಂತ ನಮ್ಗೆ ಗೊತ್ತಾಗಿರೋದು. ಮುಂದಿನ ದಿನಗಳಲ್ಲಿ ಇವನು ಇವಾಗ ಸ್ಟೇಟ್ ಲೆವೆಲ್ ಹೋಗಿದ್ದಾನೆ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕಂತ ಈ ಮುಖಾಂತರ ನಾನು ಶಿವಮಂಡಳಿ ಯುವಕರ ವಾಲಿಬಾಲ್ ಕ್ರಿಕೆಟ್ ತಂಡವನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಿದ್ದಾರೆ ಈ ಗ್ರಾಮದ ಯುವಕರು. ಅವರಿಗೆ ನನ್ನ ಪರವಾಗಿ ಹಾಗೂ ನಮ್ಮ ಗ್ರಾಮದ ಪರವಾಗಿ ಫಸ್ಟ್ನೇ ಸಲ ಅವ್ರಿಗೆ ಕಾಂಗ್ರೆಸ್ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಟೂರ್ನಿಯಲ್ಲಿ ಮೊದಲನೇ ಬಹುಮಾನ ಕಾರ್ತಿಕ್ ಬಾಯ್ಸ್ ಮೊದಲನೇ ಬಹುಮಾನವನ್ನು ಗೆದ್ದುಕೊಂಡಿದೆ. ಅದೇ ರೀತಿ ದ್ವಿತೀಯ ಬಹುಮಾನ ವೆಂಕಟೇಶ್ ಅಂಡ್ ಚಲಪತಿ ಟೀಮ್ ದ್ವಿತೀಯ ಬಹುಮಾನ ಪಡ್ಕೊಂಡಿದೆ. ಅದೇ ರೀತಿ ಈ ಟೂರ್ನಿಯಲ್ಲಿ 4 ತಂಡಗಳು ಭಾಗವಹಿಸಿರುತ್ತವೆ. ಈ ಟೂರ್ನಿಯ ಮೊಟ್ಟ ಮೊದಲನೇ ಒಂದು ಸ್ವಾಗತವನ್ನು ನಾವು 4ನೇ ತಂಡವಾಗಿ ಹೊರ ಹೊಮ್ಮಿದ ಸುಮನ್ ಟೀಮ್ ಅವರು ದಯವಿಟ್ಟು ಇಲ್ಲಿ ಸುಮನ್ ಅವ್ರಿಗೆ ನಮ್ಮ ಶಿವಮಂಡಳಿ ಯುವಕರ ತಂಡದಿಂದ ನಾವು ಅದೇ ರೀತಿ ಮತ್ತೊಬ್ಬ ಯುವ ಆಟಗಾರ ಚಲಪತಿರವರು ಅವರು ಸಹ ಈ ಟೂರ್ನಿಯ ಮುಖ್ಯ ಪಾತ್ರ ವಹಿಸಿರುತ್ತಾರೆ. ಅವ್ರಿಗೂ ಸಹ ನಮ್ಮ ವಾಲಿಬಾಲ್ ತಂಡದ ಹಾಗೂ ಶಿವಮಂಡಳಿ ಯುವಕರ ತಂಡದಿಂದ ಅವ್ರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇನ್ನೊಬ್ಬ ಯುವ ಕಣ್ಮನೆ ನಮ್ಮ ಪುಣೆ ವಾರಿಯರ್ಸ್ ಅಂತ ಹೆಸರುವಾಸಿ ಆದಂತ ಪವನ್ ಅವರು ಮತ್ತು ನಿಜವಾಗ್ಲೂ ಇವ್ರನ್ನ ಹೇಳ್ಬೇಕಂದ್ರೆ ನಮ್ಮ ಊರಿನ ಹೆಮ್ಮೆಯ ಪುತ್ರ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಇವರು ಪುಣೆಗೆ ಹೋಗಿರ್ತಾರೆ, ಮತ್ತೆ ಔಟ್ ಆಫ್ ಸ್ಟೇಟಸ್ಗೆಲ್ಲ ಹೋಗ್ತಾ ಇರ್ತಾರೆ. ಈಸ್ ಎ ಬ್ರಿಲಿಯಂಟ್. ನಮ್ಮ ಗ್ರಾಮದ ಒಬ್ಬ ಯುವಕ ಔಟ್ ಆಫ್ ಸ್ಟೇಟ್ಗಳಲ್ಲಿ ಹೋಗಿ ಮತ್ತೆ ಎಲ್ಲ ದೇಶದ ಅಂತ ಕೂಡ ಹೋಗಿ ಇವರು ಕೆಲಸವನ್ನು ಮಾಡ್ತಾ ದೊಡ್ಡ ಪೊಸಿಷನ್ ನಲ್ಲಿದ್ದಾರೆ. ನನಗೆ ಗೊತ್ತಿರೋ ಮಟ್ಟದಲ್ಲಿ ಸೌತ್ ಇಂಡಿಯಾ ಇನ್ಚಾರ್ಜ್ ಅಂತ ನನಗೆ ಗೊತ್ತಿದೆ. ಇವರಿಗೆ ನಮ್ಮ ಗ್ರಾಮದ ಪರವಾಗಿ ಹಾಗೂ ಪರವಾಗಿ ನಮ್ಮ ಗ್ರಾಮದ ಯುವ ಕಣ್ಮಣಿ ನಮ್ಮ ಬುಲ್ಲಿ ನವೀನ್ ಅಂತ ಹೆಸರುವಾಸಿ ಅವ್ರಿಗೂ ನಮ್ಮ ಗ್ರಾಮದ ಪರವಾಗಿ ಹಾಗೂ ನಮ್ಮ ಯುವಕರ ಪರವಾಗಿ ಇವರಿಗೆ ಸ್ವಾಗತವನ್ನು ಬಯಸ್ತೀವಿ. ಶಿವಮಂಡಳಿ ಗ್ರಾಮದ ಮತ್ತೊಬ್ಬ ಏಕೈಕ ನನ್ನ ಬ್ಯಾಕ್ ಬೋನ್ ಅಂತ ಕರೀಬಹುದು ಅವನ್ನ ಯು ಕಾರ್ತಿಕ್ ಅಂತ. ಅವರು ಸಹ ನನ್ನ ಬ್ಯಾಕ್ ಬೋನ್ ಆಗಿ ಈ ಟೂರ್ನಿಯನ್ನು ನಾವು ಫೈನಲ್ ಗೆಲ್ಲೋದಕ್ಕೆ ಕಾರಣ ನಮ್ಮ ಯು ಕಾರ್ತಿಕ್ ಅವರು. ಅದರಿಂದ ಅವರಿಗೆ ನಮ್ಮ ಕನ್ನಡ ಪರವಾಗಿ ಇನ್ನೊಬ್ಬ ನನ್ನ ಬೆನ್ನೆಲುಬು ಮತ್ತು ನನ್ನ ತಮ್ಮ ಮತ್ತೆ ನನ್ನ ಒಡ ಹುಟ್ಟುವ ತಮ್ಮಕ್ಕಿಂತ ಜಾಸ್ತಿಯಾಗಿ ಈ ಟೂರ್ನಿಯನ್ನು
ನನ್ನ ಹತ್ರ ಬೈಸ್ಕೊಂಡು ನನ್ನ ಹತ್ರ ಏನೇನೋ ಮಾತು ಅಂದ್ಕೊಂಡು ಏನ್ ಹೇಳಿದ್ರು ಕೇಳ್ಕೊಂಡು ಎಷ್ಟೇ ಬ್ಯುಸಿ ಇದ್ರೂ ಈ ಟೂರ್ನಿಯನ್ನ ಸಂಪೂರ್ಣವಾಗಿ ಯಶಸ್ವಿಗೊಂಡು ಇದೆಲ್ಲ ಅರೇಂಜ್ಮೆಂಟ್ ಮಾಡಿ ಅವ್ರಿಗೆ ನಿದ್ದೆ ಕೂಡ ಬಂದಿರಲ್ಲ ಅನ್ಕೊಂತೀನಿ. ಅಷ್ಟು ಕಷ್ಟಪಟ್ಟು ಈ ಟೂರ್ನಿಯನ್ನ ಈ ಟೂರ್ನಿಯಲ್ಲಿ ಭಾಗವಹಿಸಿ ದ್ವಿತೀಯ ಬಹುಮಾನವನ್ನು ಸಹ ಪಡೆದಿರ್ತಾರೆ. ನನ್ನ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಮಹಾಬಾಳ್ವಂತ ನನ್ನ ತಮ್ಮ, ನಾನು ಯಾವುದೇ ರೀತಿ ಕೆಲಸ ಕಾರ್ಯಗಳು ಮಾಡ್ಬೇಕಂದ್ರೆ ನನ್ನ ಬೆನ್ನೆಲುಬಾಗಿ ನಿಲ್ಲೋ ನನ್ನ ತಮ್ಮಂದಿರು ಇಬ್ಬರಿದ್ದಾರೆ, ಪ್ರಶಾಂತ್ ಮತ್ತು ನವೀನ್ ಅವರು. ಅವ್ರಿಗೂ ಸಹ ನಮ್ಮ ಗ್ರಾಮದ ಪರವಾಗಿ ಅವ್ರಿಗೆ ನಮ್ಮ ಗ್ರಾಮದ ಯುವಕರ ಪರವಾಗಿ ದೊಡ್ಡದಾಗಿ ಚಪ್ಪಾಳೆ ಮುಖಾಂತರ ನನ್ನ ತಮ್ಮನಾದ ಗಂಗಾಧರ್ ಅವ್ರಿಗೂ ಅವ್ರು ಕೂಡ ಒಳ್ಳೆ ಸ್ಕಿಲ್ ಇದೆ, ಒಳ್ಳೆ ಟ್ಯಾಲೆಂಟ್ ಇದೆ. ಅವ್ರ ಕಾಲ್ ಮೇಲೆ ನಿಂತ್ಕೊಂಡು ಉತ್ತಮ ರೀತಿಯಾಗಿ ಅವ್ರ ಜೀವನವನ್ನು ಸಾಕ್ತಾ ಇದ್ದಾರೆ. ಅದೇ ರೀತಿ ಇಂಥ ಯುವ ಕ್ರೀಡೆಗಳಿಗೆ ಅವರು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಅವ್ರಿಗೂ ಸಹ ನಮ್ಮ ಗ್ರಾಮದ ಪರವಾಗಿ ನಾನು ಒಂದು ದೊಡ್ಡದಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತೊಬ್ಬ ನಮ್ಮ ಶೇಷಾದ್ರಿ ಅಂತ, ಅವನು ಸಹ ಎಲ್ಲಾ ರೀತಿಯ ಕ್ರೀಡೆಗಳಿಗೆ ಅತಿ ಹೆಚ್ಚಿನ ರೀತಿಯಲ್ಲಿ ನಮ್ಗೆ ಸ್ಪಂದಿಸ್ತಾ ಕ್ರೀಡೆಯಲ್ಲಿ ಭಾಗವಹಿಸಿ ಚೆನ್ನಾಗಾಡಿದ್ದಾರೆ. ಅವ್ರಿಗೂ ಸಹ ನಮ್ಮ ಯುವಕರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಯುವ ಕಣ್ಮನಿ ನಮ್ಮ ಗ್ರಾಮದಲ್ಲಿ ಇದ್ರೆ ಒಂಥರ ಕಳೆ. ನಮ್ಮ ಗ್ರಾಮವನ್ನ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಮಾಡ್ತಾರೆ ನಮ್ಮ ಗಜೇಂದ್ರ ಅವರು. ಮತ್ತೆ ಈ ಟೂರ್ನಿಯ ಅತ್ಯುತ್ತಮ ಒಳ್ಳೆ ಆಟಗಾರರು. ಈಗ ಇವ್ರನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ, ಈ ಹುಡುಗರನ್ನೆಲ್ಲ, ಯಾಕಂದ್ರೆ ಇವರೆಲ್ಲ ಚೆನ್ನಾಗಿ ಆಡಿದ್ದಾರೆ. ಇವ್ರ ಕತೆ ಬೇರೆ. ಇದನ್ನ ಇವ್ರಿಗೆಲ್ಲರಿಗಿಂತ ಮುಖ್ಯವಾಗಿ ನಮ್ಮ ಗ್ರಾಮದಲ್ಲಿ ಚಿಕ್ಕ ಯುವಕರು ಇವಾಗ ಫಸ್ಟ್ PU, ಸೆಕೆಂಡ್ PU, SSLC ಓದ್ತಾ ಇರೋ ಹುಡುಗರು, ಅವರೇ ನಮ್ಮ ಗ್ರಾಮಕ್ಕೆ ಮುಂದಿನ ದೊಡ್ಡ ಯುವ ಪೀಳಿಗೆ ಅಂತ ಹೇಳ್ಬೋದು. ಮತ್ತೆ ಮುಂದಿನ ದೊಡ್ಡ ಪ್ರಜೆಗಳವರು ನಮ್ಗೆ. ಈ ಗ್ರಾಮದಲ್ಲಿ ಇವಾಗ ಈ ಕ್ರಿಕೆಟ್ ಟೂರ್ನಿಯನ್ನು ಇಷ್ಟು ಅದ್ದೂರಿಯಾಗಿ ನಡೆಸ್ಬೇಕಂದ್ರೆ ಈ ಅರ್ಜುನ್, ಚರಣ್, ಮತ್ತೆ ನಮ್ಮ ದುರ್ಗಾಪ್ರಸಾದ್, ಮತ್ತೆ ನಮ್ಮ ಗೋವರ್ಧನ್ ಅವರು ಕೂಡ ಹೋಗಿ ಗ್ಲೋಬಲ್ ಆಗಿ ಬಂದಿದ್ದಾರೆ. ಹಂಗೂ ಅಲ್ಲಿವರೆಗೂ ಹೋಗಿದ್ದಾರೆ. ಅದು ನಮ್ಮ ಗ್ರಾಮದ ಹೆಮ್ಮೆ. ನಮ್ಮ ಗ್ರಾಮಕ್ಕೆ ಬೆನ್ನೆಲುಬಾಗಿ ನಿಂತು ಅತಿ ಹೆಚ್ಚಿನ ರೀತಿಯಲ್ಲಿ ಗೋವಾಕ್ಕೆಲ್ಲ ಹೋಗಿ ಥ್ರೋಬಾಲ್ ಟೂರ್ನಿಗೆ ಸೆಲೆಕ್ಟ್ ಆಗಿರ್ತಾರೆ. ಗೋವರ್ಧನ್ ಮತ್ತೆ ಅರ್ಜುನ್ ಅವರು ಇವರೆಲ್ಲ ಸಹ ತಂಡದವರೆಲ್ಲ ಹೋಗಿ ಅಲ್ಲಿವರೆಗೂ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಗೆದ್ರೋ ಸೋತ್ರ ನಮ್ಗೆ ಗೊತ್ತಿಲ್ಲ, ಆದ್ರೂ ಒಳ್ಳೆ ಫೈಟ್ ಕೊಟ್ಬಿಟ್ಟು ಕಂಬ್ಯಾಕ್ ಆಗಿ ಟೂರ್ನಿಯನ್ನ ಅತಿ ಹೆಚ್ಚಿನ ರೀತಿಯ ಉತ್ಸವದಿಂದ ನಡೆಸ್ಕೊಟ್ಟಿದ್ದಾರೆ. ಈ ನಮ್ಮ ಗ್ರಾಮದ ಪರವಾಗಿ ಹಾಗೂ ನಮ್ಮ ಯುವಕರ ಬಳಗದಿಂದ ಇವ್ರಿಗೆಲ್ಲರಿಗೂ ದೊಡ್ಡದಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ದಯವಿಟ್ಟು ಜೋರಾಗಿ ಈ ಗ್ರಾಮದ ಮುಂದಿನ ಪೀಳಿಗೆಗೆ ದೊಡ್ಡ ಯುವಕನು ದೊಡ್ಡ ಸಮಾಜ ಸೇವಕನಾಗ್ತಾನ ಅಂತ ನನ್ನೊಂದು ಅನುಭವ. ಅವನು ಆಗ್ತಾನ ಇಲ್ವೋ ನನ್ಗೆ ಗೊತ್ತಿಲ್ಲ, ಬಟ್ ಇವಾಗಿನ ರೀತಿಯಲ್ಲಿ ಇವಾಗ ಮಾಡ್ತಾ ಇರೋ ಸಮಾಜ ಸೇವೆಯಲ್ಲಿ ಇವನು ಒಂದು ಒಳ್ಳೆ ಸಮಾಜ ಸೇವಕ ಆಗ್ಬೋದಂತ ನನ್ನ ಅನಿಸಿಕೆ. ಇವನ್ ಪ್ರಜ್ವಲ್ ಅಂತ, ಇವ್ರ ಫ್ಯಾಮಿಲಿಯಲ್ಲೇ ಯಾರು ಯಾವುದಕ್ಕೂ ಬರೋದಿಲ್ಲ. ಆದ್ರೂ ಇವನ್ ಬಂದು ಈ ಟೂರ್ನಿ ಮುಖ್ಯವಾಗಿ ನಾಳೆ ಎಕ್ಸಾಮ್ ಇದೆ ಇವನ್ಗೆ, ಬಟ್ ಆದ್ರೂ ಓದ್ಕೊಂಡಿಲ್ಲ. ಇದು ಒಂಥರ ಬೇಜಾರು ವಿಷಯನೇ. ಆದ್ರೂ ಈ ಟೂರ್ನಿ ಬಗ್ಗೆ ಅಷ್ಟು ಕಾಳಜಿ ಇದೆ, ಈ ಗೇಮ್ ಬಗ್ಗೆ ಅಷ್ಟು ಕಾಳಜಿ ಇದೆ. ಆದ್ರೂ ನಾಳೆ ಚೆನ್ನಾಗಿ ಎಕ್ಸಾಮ್ ಬರೀಬೇಕಂತ ನಾವು ನಮ್ಮ ಗ್ರಾಮದ ಪರವಾಗಿ ಮಾಡ್ತಾ ಇವ್ರಿಗೆ ಮುಂದೆ ಒಳ್ಳೆ ಸಮಾಜ ಸೇವಕ ಆಗ್ಬೇಕಂತ ನಾನು ಮನಸ್ಫೂರ್ತಿಯಾಗಿ ಇವನ್ನ ಅಭಿನಂದಿಸ್ತಾ ಇದ್ದೀನಿ. ದಯವಿಟ್ಟು ಜೋರಾಗಿ ಚಪ್ಪಾಳೆ ತಟ್ಟಿ. ಇವರೆಲ್ಲ ಮುಂದಿನ ಪೀಳಿಗೆಗೆ